ತುಪ್ಪದ ಹೀರೆಕಾಯಿಯ ಪಲ್ಯ ಸಿಂಪಲ್ಲಾಗಿ ಜಾಸ್ತಿ ಐಟಮ್ ಹಾಕೋದಿಲ್ಲ ನಾನು. ನೋಡಿ ಈ ರೀತಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ತುಪ್ಪದ ಹೀರೆಕಾಯಿ ಇರುತ್ತೆ. ಇದನ್ನು ಮುರಿದ್ರೆ ಒಂಥರ ಬೆಂಡ ರೀತಿಯಲ್ಲಿ ಸಿಗುತ್ತೆ. ಇದನ್ನು ಸಿಪ್ಪೆ ಸಹಿತ ಕೂಡ ಮಾಡ್ಕೋಬೋದು, ಸಿಪ್ಪೆ ರಹಿತ ಕೂಡ ಮಾಡ್ಕೋಬೋದು. ಒಳಗಡೆ ಈ ರೀತಿಯಾಗಿದೆ ನೋಡಿ. ನಾನು ಸಿಪ್ಪೆ ಕೂಡ ನಿಮಗೆ ಒಂದು ತೆಗೆದು ತೋರಿಸ್ತೀನಿ ನೋಡಿ. ಈ ಸಿಪ್ಪೆಯ ಒಂದು ಚಟ್ನಿ ಕೂಡ ಮಾಡ್ಬೋದು. ಆ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ನಿಮಗೆ ಒಂದು ತೆಗೆದು ತೋರಿಸ್ತೀನಿ, ಆದರೆ ಸಿಪ್ಪೆ ಸಹಿತನೇ ಮಾಡ್ಕೊಳ್ಳಿ, ಸಿಪ್ಪೆ ಹಾಕಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆಯೋದು ಬೇಡ ನೋಡಿ. ಈ ರೀತಿ ಸಿಪ್ಪೆ ತೆಗೆಯೋದು ಬೇಡ ಅಂತ ಸಿಪ್ಪೆ ಸಹಿತ ನಾನು ಈಗ ಒಂದು ಸೈಜಿಗೆ ಕಟ್ ಮಾಡ್ಕೊಂಡು ಬರ್ತೀನಿ. ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಇಲ್ಲಿ ಜೀರಿಗೆ ಅಥವಾ ಸಾಸಿವೆ ಹಾಕೋದಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ ಬಿಡಿ. ನಾನು ಸಾಸಿವೆ ಹಾಕ್ತಿಲ್ಲ, ಜೀರಿಗೆ ಮಾತ್ರ ಹಾಕಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಒಂದು ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಇದನ್ನು ಬಾಡಿಸ್ಕೋಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ಇದಕ್ಕೆ ನೀವು ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಬೋದು. ಆದರೆ ಸಿಂಪಲ್ ಒಂದು ಮೆಥಡಲ್ಲಿ ತೋರಿಸ್ತಿದ್ದೀನಿ ನಾನು. ಇಲ್ಲಿ ಟೊಮೆಟೊ ಕೂಡ ಹಾಕ್ತಾಯಿಲ್ಲ ನಾನು ನೋಡಿ. ಇವಾಗ ಕಟ್ ಮಾಡಿರುವಂಥ ಹೀರೆಕಾಯಿನ, ತುಪ್ಪದ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ನೀವು ಹೀರೆಕಾಯಿ ಪಲ್ಯ ಮಾಡ್ತೀರಾ ಅಂದ್ರೂ ಇದೇ ರೀತಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಯಿಸುವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ, ಇದೇ ರೀತಿ ಸಿಂಪಲ್ಲಾಗಿ ಬೇಯಿಸ್ಕೊಳ್ಳಿ ನೀವು ನೋಡಿ. ಇವಾಗ ಒಂದು 5 ನಿಮಿಷ ಬಿಟ್ಟರೆ ಬೇಗ ಬೆಂದೋಗುತ್ತೆ, ಯಾಕಂದರೆ ತುಂಬ ಸ್ಮೂತಾಗಿರುತ್ತೆ ತುಪ್ಪದ ಹೀರೆಕಾಯಿ. ನಂತರ ಸ್ವಲ್ಪ ಬೇಗ ಬೇಯಲಿ ಅಂತ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಜೊತೆಗೆ ಉಪ್ಪು ಹಾಕೋದ್ರಿಂದ ಬೇಗ ಒಂದು ತರಕಾರಿಗಳು ಬೆಂದೋಗುತ್ತೆ. ಆದ್ದರಿಂದ ಈಗ ನೋಡಿ ಮುಚ್ಚಳ ಮುಚ್ಚಿ ನಾವು ಒಂದು 5 ನಿಮಿಷ ಇದನ್ನು ಮಧ್ಯದಲ್ಲಿ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ. ನಿಮಗೆ ಕಾಣ್ತಾ ಇರ್ಬೋದು, ಆಲ್ಮೋಸ್ಟ್ ಈಗ ರೆಡಿ ಆಗ್ತಾ ಬಂದಿದೆ, ಸ್ವಲ್ಪ ಬೆಂದಿದೆ ನೋಡಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದಾಗ ಈ ರೀತಿಯಾಗಿ ಒಂದು 3/4% ಬೆಂದಿದೆ. ಈಗ ಇದನ್ನು ಹೀಗೆ ಓಪನ್ ಪ್ಯಾನಲ್ಲಿ ನೀವು ಬೇಯಿಸ್ಕೋಬೋದು. ಈ ಟೈಮಲ್ಲಿ ನೀವು ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೋಬೋದು ನೋಡಿ. ಚೆನ್ನಾಗಿ ಈಗ ಫ್ರೈ ಆಗ್ತಾ ಬಂದಿದೆ. ಇದೇ ರೀತಿಯಾಗಿ ಮತ್ತೊಂದು 5 ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ. ನೀರು ಹಾಕೋ ಅವಶ್ಯಕತೆ ಇಲ್ಲವೇ ಇಲ್ಲ, ಹಾಕಲೇಬೇಡಿ ನೋಡಿ. ಇವಾಗ ಮತ್ತೊಂದು 5 ನಿಮಿಷ ಆದಮೇಲೆ ಟೋಟಲ್ 10 ನಿಮಿಷದಲ್ಲಿ ಈ ರೀತಿ ರೆಡಿಯಾಗಿದೆ. ಇವಾಗ ನಾನು ಸಿಂಪಲಾಗಿ ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿನ ಉದ್ದನ್ನ ಕಟ್ ಮಾಡಿ ಕೂಡ ಹಾಕ್ಬೋದು ನೋಡಿ. ಇವಾಗ ಸಿಂಪಲ್ ರೆಡಿ ಆಯಿತು, ಇಷ್ಟೇ, ಮತ್ತೇನು ಮಾಡುವಂಥದ್ದು ಇಲ್ಲ. ಸಿಂಪಲ್ಲಾಗಿ ತುಪ್ಪದ ಹೀರೆಕಾಯಿಯ ಒಂದು ಪಲ್ಯನ ಈ ರೀತಿ ಮಾಡ್ಕೋಬೋದು. ಚಪಾತಿ ಜೊತೆ, ರೊಟ್ಟಿ ಜೊತೆ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ನಮ್ಮ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ಹಾಗೂ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಇವಾಗ ನೋಡಿ ಸಿಂಪಲ್ಲಾಗಿ ನಮ್ಮ ಒಂದು ತುಪ್ಪದ ಹೀರೆಕಾಯಿಯ ಪಲ್ಯ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಯಲಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.